ರಾಜಣ್ಣ ಅವರು ಹೇಳಿದ್ದಾರೆ ಬಿಜೆಪಿ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ, ಆ ಯಜ್ಞನ ಪರ್ಪರ್ ತಂದಾಕಿ ಆಮೇಲೆ ಕಾಂಗ್ರೆಸ್ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರು. ಇದನ್ನ BR ಪಾಟೀಲ್ ಅವ್ರಿಗೆ ಹೇಳಲಿ. ರಾಜ್ಯದ ಜನ ಇವತ್ತು ತೂಚಿ ಅಂತೇಳಿ ಉಗಿತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು BR ಪಾಟೀಲ್ ಅವ್ರನ್ನ, ರಾಜು ಕಾಗೆ ಅವ್ರನ್ನ ಕರೆದು ಸಮಾಧಾನ ಪಡಿಸ್ಬಿಟ್ರೆ ಎಲ್ಲವೂ ಸರಿ ಹೋಗಿದೆ ಅಂತನ. BR ಪಾಟೀಲ್ರು ಹಿರಿಯ ಶಾಸಕರು ಬಡವರಿಗೆ ಮನೆ ಕೊಡೋದ್ರಲ್ಲೂ ಕೂಡ 10,000 ಲಂಚವನ್ನು ಕಿತ್ಕೊಳ್ತಾ ಇದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ಈ ರೀತಿ ಉಡಾಫೆ ಆಗಿ ಮಾತಾಡೋದನ್ನ ಬಿಟ್ಟು ಸಚಿವರುಗಳು ರಾಜ್ಯದಲ್ಲಿ ಇವರು ಯೋಗ್ಯತೆ ಒಂದು ಅಭಿವೃದ್ಧಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ರೈತರು ಪರದಾಡ್ತಾ ಇದ್ದಾರೆ. ಇವತ್ತು ಮಳೆ ಹೆಚ್ಚಾಗಿ ಜಿಲ್ಲೆಗಳಲ್ಲಿ, ತಾಲೂಕಲ್ಲಿ ಇವತ್ತು ಸರಿಯಾದಂಥ ಗೊಬ್ಬರ ಸಿಗ್ತಾ ಇಲ್ಲ, ಬಿತ್ತನೆ ಬೀಜ ಸಿಗ್ತಾ ಇಲ್ಲ. ಇದನ್ನ ಬಿಟ್ಬಿಟ್ಟು ಇವರು ಹುಡುಗಾಟಿಕೆ ಮಾಡಿಕೊಂಡು, ಭ್ರಷ್ಟಾಚಾರ ಮಾಡಿಕೊಂಡು, ಅಧಿಕಾರದ ಅಮಲಿನಲ್ಲಿ ಅಂತ ತೇಲ್ತಾ ಇದ್ದಾರೆ.